ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ ಯೇಸುವೆ, ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೂ, ಪರಿಶುದ್ಧಗೊಳಿಸಿದ್ದು ನಿಮ್ಮ ಕೃಪೆಯೂ, ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೂ, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯೂ, ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ ಯೇಸುವೆ, ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ. ಪ್ರಿಯರೇ, ಆತನ ಕೃಪೆ ನಿರಂತರವಾಗಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಪರಲೋಕ ರಾಜ್ಯವು ಆದಿಯೂ ಅಂತ್ಯವೂ ಇಲ್ಲದ್ದು. ಅದರಲ್ಲಿ ದೇವರ ಚಿತ್ತದಂತೆ ಮಾಡಿದ ಕಾರ್ಯಗಳು ಮಾತ್ರ ಕಂಡುಬರುತ್ತವೆ. ಆತ್ಮದ ಬಡವರು ಯಾರೆಂದರೆ ತಮ್ಮ ಸ್ವಂತ ಮಾನವ ಸ್ವಭಾವದ ಕೊರತೆ ಉಳ್ಳವರಾಗಿದ್ದು ಎಂಬುದಾಗಿ ತಿಳಿದುಕೊಂಡು ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಅವಿಧೇಯರಾಗದೆ ವಿಧೇಯರಾಗಿ ನಡೆದುಕೊಳ್ಳುವಂಥವರು. ಹಾಗೆ ನೋಡಿದರೆ ಯೇಸು ನಿರಂತರ ಆತ್ಮದಲ್ಲಿ ಬಡತನವನ್ನು ಹೊಂದಿದ್ದರು. ಮಾನವನು ಹೇಗೆ ಜೀವಿಸಬೇಕೆಂದು ದೇವರು ಸಂಕಲ್ಪಿಸಿದರೋ ಯೇಸು ಅದೇ ರೀತಿ ಜೀವಿಸಿದನು. ಆತನು ದೇವರನ್ನು ಸದಾಕಾಲ ಆತುಕೊಂಡಿದ್ದನು. ದೇವರ ಹೊರತಾಗಿ ಮನೋಬಲವನ್ನು ಬಳಸಲು ನಿರಾಕರಿಸಿದನು. ಆತನು ಹೇಳಿದ ಮಾತುಗಳನ್ನು ಪರಿಗಣಿಸುವಂಥದ್ದು ಬಹಳ ಮುಖ್ಯ. ಮಗನು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು, ನಾನು ನನ್ನಷ್ಟಕ್ಕೆ ಏನು ಮಾಡಲಾರೆನು. ತಂದೆಯ ಮಾತಿಗೆ ಅನುಸಾರವಾಗಿ ನ್ಯಾಯ ತೀರಿಸುತ್ತೇನೆ. ನಾನು ನನ್ನಷ್ಟಕ್ಕೆ ಏನೂ ಮಾಡದೆ ತಂದೆ ತೋರಿಸಿದ ಹಾಗೆ ಮಾತನಾಡುತ್ತೇನೆ. ನಾನು ನನ್ನಷ್ಟಕ್ಕೆ ನಾನು ಬರಲಿಲ್ಲ, ಆದರೆ ಆತನು ನನ್ನನ್ನು ಕಳುಹಿಸಿದ್ದಾನೆ. ತಂದೆಯೇ, ನೀನು ಇಂಥದ್ದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದನ್ನು ಆಜ್ಞೆ ಮಾಡಿದ್ದಾನೆ. ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುವುದಿಲ್ಲ. ತಂದೆಯು ನನ್ನಲ್ಲಿದ್ದುಕೊಂಡು ನನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ಯೇಸು ಎಂದಿಗೂ ಆತನು ಮಾತನಾಡಲಿಲ್ಲ. ತಂದೆ ನಮ್ಮೊಟ್ಟಿಗೆ ಮಾತನಾಡಿಸಿದರು. ತಂದೆ ಮಾಡುವುದನ್ನು ಕಂಡದ್ದನ್ನೆಲ್ಲ ಮಗನು ತನ್ನಷ್ಟಕ್ಕೆ ತಾನೇ ನಮಗೆ ತೋರಿಸಿಕೊಟ್ಟರು ಎನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ. ಪ್ರಿಯರೇ, ಆ ಅರಿಮೆ ನಮ್ಮನ್ನು ಕರ್ತನ ಮಾರ್ಗದಲ್ಲಿ ನಡೆಯಬೇಕಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ವಯಸ್ಸಾಗಿರುವಂಥ ತಂದೆ ತಾಯಿಗಳ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೀನಿ ಸ್ವಾಮಿ.
ಅವ್ರಿಗಿರ್ತಕ್ಕಂಥ ಈ ದೇಹದ ಎಲ್ಲ ಅಸೌಖ್ಯದ ಮೇಲೆ ನಿಮ್ಮ ರಕ್ತ ಸುರಿಸ್ತೇನೆ ಸ್ವಾಮಿ. ಯೇಸುವೆ, ನಿಮ್ಮ ರಕ್ತ ಸುರಿಸ್ತೇನೆ. ಬಿಡುಗಡೆ 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 ಕೊಡು, ಸಂಪೂರ್ಣ ಸ್ವಸ್ಥತೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ.